ನಮಸ್ಕಾರ ನಮಸ್ಕಾರ ಸರ್. ತಾವೇ ನೋಡ್ತಾ ಇದ್ದೀರಿ, ಸುಮಾರು 15 ವರ್ಷಗಳ ಹಿಂದನೂ ಕೂಡ ಈ ಒಂದು ತಹಶೀಲ್ದಾರ್ ಅವರ ಹಳೆಯ ವಸತಿ ಗೃಹ ಈ ರೀತಿ ಪಾಳು ಬಿದ್ದು ಕುಡುಕರ ಹಾವಳಿ ಮತ್ತು ಇನ್ನಿತರ ಪುಂಡ ಪೋಖ್ರಿಗಳು ಬಂದು ಇಲ್ಲಿ ಕುಡಿತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಇಲ್ಲೇ ರಿಸರ್ಚ್ಗೆ ಹೋಗ್ತಾರೆ, ಇಲ್ಲೇ ಟಾಯ್ಲೆಟ್ ಹೋಗ್ತಾರೆ. ಇಂತಹ ಪಕ್ಕದಲ್ಲೇ ನೋಡಿ ತಾಲೂಕು ಇದೆ, ಆಫೀಸ್ ಇದೆ. ಮತ್ತು ಇಲ್ಲಿ ನೋಡ್ರಿ ಈ ಥರ ಅವ್ಯವಸ್ಥೆ ಇದೆ. ರಸ್ತೆಯ ಒಂದು ಹೆದ್ದಾರಿಯಲ್ಲಿ ಹೆಣ್ಣುಮಕ್ಕಳು ಪಾಪ ವಯಸ್ಸಾದ್ರು ಎಲ್ಲ ಹೋಗ್ತಾ ಇರ್ತಾರೆ, ಅಲ್ಲಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾ ಇರ್ತಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈಗ ನೋಡಿ, ಗುಂಡ್ಲುಪೇಟೆ ಪಟ್ಟಣ ಈ ಕಡೆ ಬಂಡೀಪುರ ಇದೆ, ಮತ್ತು ಗೋಪಾಲಸ್ವಾಮಿ ಬೆಟ್ಟ ಇದೆ, ಈ ಕಡೆ ನೋಡಿದ್ರೆ ಊಟಿ ಇದೆ, ಈ ಕಡೆ ಕೇರಳ. ಎರಡು ರಾಜ್ಯದ ಒಂದು ಸಂಪರ್ಕವಾದ ಒಂದು ಮುಖ್ಯ ರಸ್ತೆ ಅದು. ಹಲವಾರು ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಈ ಗಡಿ ಭಾಗಕ್ಕೆ ಪ್ರವಾಸಿಗರು ಬರ್ತಕ್ಕಂಥ ಈ ಪ್ರವಾಸಿಗಳ ತಾಣದ ಒಂದು ಹೃದಯ ಭಾಗದಲ್ಲಿರ್ತಕ್ಕಂಥ, ಅದರಲ್ಲೂ ಪಕ್ಕದಲ್ಲಿ ತಾಲೂಕು ಕಚೇರಿ ಇದೆ, ಈ ಕಡೆ ಪ್ರವಾಸಿ ಮಂದಿರ ಇದೆ, ಪಟ್ಟಣದ ಪ್ರವಾಸಿ ಮಂದಿರ. ಇಲ್ಲಿ ಹಲವು ಸಚಿವರು ಶಾಸಕರೆಲ್ಲ ಬರ್ತಕ್ಕಂಥ ಒಂದು ಪ್ರವಾಸಿ ಮಂದಿರ ಇದೆ. ಪಟ್ಟಣದ ಹೃದಯ ಭಾಗದಲ್ಲಿ ಈ ರೀತಿಯ ಒಂದು ಶಿಥಿಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕಟ್ಟಡ ನಿಜಕ್ಕೂ ನೋಡಿ, ಈಗ ತಾವೇ ನೋಡಿದಿರಿ, ಇಲ್ಲಿ ಮೂತ್ರ ವಿಸರ್ಜನೆಯ ತಾಣವಾಗಿದೆ. ತುಂಬ ಹದಗೆಟ್ಟೋಕೆ ಇದೆ ಇದು. ನಾವು 2021-22ನೇ ಇಸ್ವಿನಲ್ಲೇ ಇದು ಕನ್ನಡ ಭವನಕ್ಕೆ ನಾವು ಕೇಳಿದ್ದು, ಕನ್ನಡದ ಕಾರ್ಯಕ್ರಮ ಮಾಡೋಕ್ಕೆ ಒಂದು ಅವಕಾಶ ಕೊಡಿ, ಆಗ ಸ್ವಚ್ಛತೆ ಕಾಪಾಡ್ಕೋಬೋದು, ಸ್ವಲ್ಪ ನೀಟಾಗಿರ್ತದೆ, ನಮಗೂ ಬಳಕೆ ಆಗುತ್ತೆ, ಕನ್ನಡದ ಕಾರ್ಯಕ್ರಮ ಬಳಕೆ ಆಗುತ್ತೆ ಹೇಳಿ ಕೇಳಿ. ಈಗ ನಮ್ಮ ಗುಂಡ್ಲುಪೇಟೆ ಎರಡು ರಾಜ್ಯದ ಸಂಪರ್ಕ ರಸ್ತೆಯಲ್ಲಿರ್ತಕ್ಕಂಥ ಗಡಿ ಭಾಗ, ಇನ್ನೊಂದು ಕನ್ನಡ ಭವನ ಆಗಬೇಕು ಅನ್ನೋದು ನಮ್ಮ ಒಂದು ಮನವಿ ಕೂಡ ಆಗಿತ್ತು. ಮಾಜಿ ಶಾಸಕರು ನಿರಂಜನ್ ಕುಮಾರ್ ಸಾಹೇಬರು ಕೂಡ ನಾವು ಗಮನ ಕೊಟ್ಟಿದ್ದೋ. ಅದೇ ರೀತಿ ಹಾಲಿ ಈಗ ಇರ್ತಕ್ಕಂಥ ಜನಪ್ರಿಯ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರ ಗಮನಕ್ಕೂ ಕೂಡ ಒಂದು ಸಲ ನಾನು ತಂದಿದ್ದೆ. ಹಾಗಾಗಿ ನಮ್ಮ ಒಂದು ಮನವಿ ಏನಪ್ಪ ಅಂತಂದರೆ, ಈ ಒಂದು ತಾಲೂಕು ದಂಡಾಧಿಕಾರಿಗಳ ವಸತಿ ಗೃಹ ಏನಿದೆ, ಒಂದು ಸರಿಪಡಿಸ್ಬೇಕು. ಡೆಮಾಲಿಷ್ ಮಾಡ್ತೀನಿ ಅನ್ನೋ ಒಂದು ಮಾತು ಕಳೆದ 1 ವರ್ಷ ಮುಂಚೆನೇ ಹೇಳಿದರು, ಇದುವರೆಗೂ ಡೆಮಾಲಿಷ್ ಆಗಿಲ್ಲ. ಡೆಮಾಲಿಷ್ ಮಾಡಿ ಅದು ಒಳ್ಳೆಯ ಒಂದು ಕಟ್ಟಡ ಆಗ ತನಕ ಕನ್ನಡ ಭವನಕ್ಕೆ, ಕನ್ನಡದ ಕಾರ್ಯಕ್ರಮಗಳಿಗೆ, ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ಒಂದು ಸಭೆ ಸಮಾರಂಭ ನಡೆಸೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಈ ಒಂದು ವಾತಾವರಣ, ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಅಲ್ಲಿ ಯಾರು ಕೂಡ ನೋಡಿ, ಈಗ ಎಲ್ಲ ಮೂತ್ರ ವಿಸರ್ಜನೆ ಮಾಡೋದಾಗಲಿ, ಬಂದು ಮದ್ಯಪಾನ ಸೇವಿಸೋದಾಗಲಿ ಅಂತ ಕೆಲಸಗಳ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮಾನ್ಯ ಶಾಸಕರಿಗೂ ಮನವಿ ಮಾಡಿಕೊಡ್ತಾ ಇದ್ದೇನೆ, ಹಾಗೂ ದಂಡಾಧಿಕಾರಿಗಳಿಗೂ ಕೂಡ ಮನವಿ ಮಾಡಿಕೊಡ್ತಾ ಇದ್ದೇನೆ. ನೀವು ಒಂದು ಕನ್ನಡ ಭವನಕ್ಕೆ, ಒಂದು ಕನ್ನಡ ಪರ ಸಂಘಟನೆಗಳಿಗೆ ಸಭೆ ಸಮಾರಂಭಗಳಿಗೆ ಅವಕಾಶ ಕೊಟ್ಟರೆ ಈ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋದು ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾನು ಎಲ್ಲರಿಗೂ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸರ್, ಈಗ ನೋಡಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಒಂದು ಪತ್ರಿಕೆಯಲ್ಲಿ ಬಂದಿದೆ, ಸುದ್ದಿಗಳಾಗಿದೆ. ಆದರೂ ಕೂಡ ನಮ್ಮ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದನ್ನು ಯಾವುದೇ ರೀತಿ ಜೀರ್ಣೋದ್ಧಾರ ಮಾಡೋದಕ್ಕೆ ಯಾಕೆ ಈ ಥರ ಮೀನಾಮೇಷ ಎಣಿಸ್ತಾ ಇದ್ದಾರೆ ಸರ್? ಅದು ಖಂಡಿಸ್ತಾ ಇದ್ದೀನಿ ನಾನು. ಪಕ್ಕದಲ್ಲಿ ದಂಡಾಧಿಕಾರಿ ಪಕ್ಕದಲ್ಲೇ ಇದ್ದಾರೆ, ಈ ಕಡೆ ಬಂದು ಮೂತ್ರ ವಿಸರ್ಜನೆ ಮಾಡ್ತಾರೆ, ನಾನು ಕಾಡ್ತಾ ಇಲ್ಲ ಅವ್ರಿಗೆ. ಇಲ್ಲಿ ಹೆಂಗಸರು ಮಕ್ಕಳು ಬರ್ತಾರೆ, ವಯಸ್ಸಾಗಿರೋ ಓಡಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಪಕ್ಕದಲ್ಲಿ ಶೌಚಾಲಯ ಇದ್ರೂ ಕೂಡ ಅಲ್ಲಿ ಹೋಗ್ತಾರೆ. ಕಾರಣ ಇದು ಹತ್ತಿರ ಇದೆ. ಆಮೇಲೆ ಈ ರೀತಿ ವ್ಯವಸ್ಥೆ ಇದ್ದಾಗ ಬಂದು ಮೂತ್ರ ವಿಸರ್ಜನೆ ಮಾಡೋದು ಸರ್ವೇ ಸಾಮಾನ್ಯ ಆಗಿದೆ. ಈ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾದರೆ ಯಾರು ಕೂಡ ಬರೋದಿಲ್ಲ. ಇದು ನಮ್ಮ ಒಂದು ಒತ್ತಾಯ ಆಗಿದೆ. ಈಗಲಾದರೂ ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಈ ಕಟ್ಟಡ ಒಂದು ವ್ಯವಸ್ಥಿತವಾಗಿ ಒಂದು ದುರಸ್ತಿಪಡಿಸಿ ಒಳ್ಳೆಯ ಕಟ್ಟಡವನ್ನು ನಿರ್ಮಾಣ ಮಾಡಿ, ಇಲ್ಲವಾದಲ್ಲಿ ಕಂಪ್ಲೀಟು ಸುತ್ತುಗೋಡೆ ಹಾಕಿ ಅದನ್ನು ಲಾಕ್ ಮಾಡಿ, ಯಾರು ಬರದೇ ಇರ್ತಾರೆ ಲಾಕ್ ಮಾಡಿ. ಇಲ್ಲಾಂದರೆ ಕನ್ನಡ ಪರ ಸಂಘಟನೆಗಳು ಕೊಟ್ಟರೆ ನಾವೊಂದು ಉತ್ತಮವಾದ ವಾತಾವರಣ ಸೃಷ್ಟಿ ಮಾಡ್ತೀವಿ. ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋ ಮೂಲಕ ನಮಗೂ ಒಂದು ಅವಕಾಶ ಆಗುತ್ತೆ. ಹಾಗಾದ್ರೂ ನಮಗೆ ಕೊಡಿ ಅಂತ ಹೇಳ್ತಾ ಇಲ್ಲ, ನೀವು ಕಟ್ಟಡ ನಿರ್ಮಾಣ ಮಾಡೋ ತನಕ ನಮಗೊಂದು ಅವಕಾಶ ಕೊಟ್ಟರು ಸಭೆ ಸಮಾರಂಭ ನಡೆಸ್ಬೋದು. ಏಳಿಗೆಯಲ್ಲಿ ಒಂದು ಕನ್ನಡ ಭವನ ಇಲ್ಲ, ಇಷ್ಟು ವರ್ಷ ಆದರೂ ಕೂಡ ನಮ್ಮ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಒಂದು ಕನ್ನಡ ಭವನ ಇಲ್ಲ ಅನ್ನೋದು ನಮಗೆ ನಿಜಕ್ಕೂ ಒಂದು ದುಃಖಕರವಾದ ಸಂಗತಿ. ಇನ್ನು ಮೇಲಾದರೂ ಒಂದು ಕನ್ನಡ ಭವನ ನಿರ್ಮಾಣ ಮಾಡಬೇಕು. ಅಲ್ಲಿ ತನಕ ಈ ಒಂದು ಏನು ತಾಲೂಕು ದಂಡಾಧಿಕಾರಿಗಳ ಒಂದು ವಸತಿ ಗೃಹ ಇದೆ, ಇದು ಬಳಕೆ ಆಗದೆ ಹಾಗೇ ಇದೆ. ಕನ್ನಡ ಪರ ಸಂಘಟನೆಗಳಿಗೆ ಸಭೆ ಸಮಾರಂಭ ಕೊಟ್ಟು ಉತ್ತಮವಾದ ವಾತಾವರಣ ಸೃಷ್ಟಿಯಾಗುತ್ತೆ, ಜನಗಳಿಗೂ ಒಳ್ಳೆಯದಾಗುತ್ತೆ, ಎಲ್ಲ ನೋಡೋಕ್ಕೂ ಸುಂದರವಾಗಿ ಕಾಣುತ್ತೆ, ಪಟ್ಟಣದ ಸೌಂದರ್ಯ ಕಾಣುತ್ತೆ. ಈಗ ನಾವು ಮಾನ್ಯ ಮುಖ್ಯಾಧಿಕಾರಿಗಳು ಕೂಡ ಹೇಳಿದ್ದು, ಮಾನ್ಯ ಶಾಸಕರು ಕೂಡ ಹೇಳಿದ್ದು, 2 ಕಡೆ ರೈಲಿಂಗ್ಸ್ ಹಾಕಿ, ಎಲ್ಲ ಪಾರ್ಕಿಂಗ್ ಟೈಲ್ಸ್ ಹಾಕಿ ರೈಲಿಂಗ್ಸ್ ಹಾಕಿ ಅಂತ ಹೇಳಿದ್ದು. ಅದಕ್ಕೆ ನೀಲನಕ್ಷೆಯನ್ನು ಕೂಡ ತಯಾರು ಮಾಡಿ ಅಂತ ಒಂದು ಮಾತು ಹೇಳಿದರು. ಹೇಳಿ ಈಗ 1 ವರ್ಷ ಆಗಿದೆ, ಅದು ಕೂಡ ಆಗಿಲ್ಲ. ಅದು ಕೂಡ ಬೇಗ ಆದರೆ
ಪಟ್ಟಣ ತುಂಬ ಸುಂದರವಾಗಿ ಕಾಣುತ್ತೆ ಅನ್ನೋದು ನಮ್ಮ ಒಂದು ಒತ್ತಾಯವಾಗಿದೆ. ಅಲ್ಲಿ ತನಕ ಈ ಒಂದು ಕಟ್ಟಡ ಏನಿದೆ ಕನ್ನಡ ಭವನ ಕೊಟ್ಟರೆ ತುಂಬ ಉತ್ತಮ ಅಂತ ನಾನು ಭಾವಿಸ್ತಾ ನಾನು ಮನವಿ ಮಾಡ್ಕೊಳ್ತೇನೆ.